ಕಡ್ಲೆ ಚೀಲದ್ದು ಈಗ ನಾವು ಹೆಬ್ಬಟ್ಟು ಕೊಟ್ಟಾಗ ತೊಗೊಂತೀವಿ ಅಂತ ಹೇಳಿದ್ರು ಅವರು. ವಾರ ಅಥವಾ ಒಂದು 2 ವಾರದ ನಾವು ತೊಗೊಂತೀವಿ ಅಂದ್ರೆ ಹೆಬ್ಬಟ್ಟು ಕೊಟ್ವಿ. ಕೊಟ್ಟು ಆಧಾರ್ ಕಾರ್ಡು ಅವನ್ನೆಲ್ಲ ಲಿಂಕ್ ಮಾಡಿಕೊಂಡು ನಮ್ಮನ್ನು ಆಯ್ತು ತೋರಿ ನಿಮ್ಗೆ ಫೋನ್ ಮಾಡ್ತೀವಿ, ಫೋನ್ ಮಾಡಿದ ತಕ್ಷಣ ಬಂದು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಯರಗುಪ್ಪ್ಯಾಗೂ ಅದೇ ರೀತಿ ಅಂದ್ರೆ, ಆಮೇಲೆ ಬೇರೆ ಕಡೆ ಎಲ್ಲೇ ಮರಬು ಕೊಟ್ವಿ ಅಲ್ಲಿ ಹಂಗೆ ಅಂದ್ರೆ, ಆಮೇಲೆ ಮತ್ತು ಇಲ್ಲಿ ಹುಬ್ಬಳ್ಳಿ ಒಳಗೆ APMC ಕೊಟ್ವಿ. ಅವರು ಅದೇ ರೀತಿ ಹೇಳಿದ್ರು. ಹೊಳ್ಳಿ ಏನು ಅದಕ್ಕೆ ಬಗ್ಗೆ ಏನು ಕೇರ್ ಮಾಡವಲ್ರಿ. ನಾವು ಈಗ ಸುಮಾರು 10 ಗಂಟೆಗೆ ಬಂದೇವೆ ರೀ. ಇಲ್ಲಿವರೆಗೆ ಯಾರು ಒಬ್ಬರು ಅದನ್ನು ಏನಂತ ಕೇಳವಲ್ರಿ. ಮತ್ತೀಗ ಇದೇ ರೀತಿ ಮುಂದುವರೆದ್ರೆ ಚೀಲದ ಕೊರತೆ ಆದ್ರೆ ಮತ್ತು ರೈತರದ್ದು ಹೆಂಗೆ ಮಾಡಿದ್ರಿ? ಹಿಂಗೆ ಇರತ್ತೆ ಒಟ್ಟು ಎಲ್ಲ ಕಡೆಯೂ ಚೀಲದ್ದು. ಆಮೇಲೆ ಅದು ಯಾವ್ದು ಅದು ಬ್ಯಾರ್ಕೋಡನ್ನು ಏನದು ಅದರ ಇದು ಬರ್ಬೇಕು ನಮಗೆ, ಆಮೇಲೆ ತೊಗೊತೀವಿ ಅಂದ್ರೆ ಅದನ್ನು ಅದಕ್ಕೆ ದಾರಿ ನೋಡಿದ್ವಿ, ಅವಾಗೂ ಬರಲಿಲ್ಲ. ಮತ್ತು 2 ತಿಂಗಳ ದಿನ ಆಯ್ತು ನಾವು ಹೆಬ್ಬಟ್ಟು ಕೊಟ್ಟರೆ. ಮತ್ತು ಎಷ್ಟಂತ ಮಾಲ್ ನಾವು ಬಚ್ಚೆ ಮಾಡೋದು ಹೆಂಗೆ ರೀ, ಅದನ್ನ ಇದು ಶೇಖರಣೆ ಮಾಡೋದು ಹೆಂಗೆ? ಮತ್ತು ಈಗ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ಭಾಳ ಕಡಿಮೆ ಐತಿ. ಅದ್ರ ಸಂಬಂಧ ನಾವು ಹಿಂಗಾರೆ ಈ APMC ಕೊಟ್ಟರೆ ನಮ್ಗೆ ಒಟ್ಟು ರೈತರ ಒಂದು ಅನುಕೂಲ ಆಕತ್ತೆ ಅಂದಕ್ಕೆ ನಾವು ಇದನ್ನು ದಾರಿ ನೋಡಕತ್ತೀವಿ. ಯಾವುದಕ್ಕೂ ಇದು ಮಾಡವಲ್ರಿ ಅವ್ರು. ನಮ್ಮ ಹೆಸರು ಓರಿ ಹೆಸರು ನಮ್ಮ ಹೆಸರು ರೀ ಚೆನ್ನಪ್ಪ ಕೊಡ ವೀರನಗೌಡ ಮರಗೌಡ್ರು. ಊರು ಸಾಕಿನ ಇಂಗಳಹಳ್ಳಿ, ಹುಬ್ಬಳ್ಳಿ ತಾಲೂಕು.